ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ವಿಡಿಯೋಗೆ. ಸೊ ಇವತ್ತು ಯಾಕೆ ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಅಂತ ಅಂದ್ಬಿಟ್ಟು ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ನೀವು ಯಾವ ಮೈಕ್ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಯಾವ ಮೈಕ್ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲಾಗಿ ಫಸ್ಟು ನಾನು ಮೈಕ್ ಪರ್ಚೇಸ್ ಮಾಡಿದ್ದು ಯಾವುದು ಅಂದರೆ, ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮೀಶೋ ಆ್ಯಪಲ್ಲಿ ಇದೊಂದು ಚಿಕ್ಕ ಮೈಕ್ ಬರುತ್ತೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ. ಇದನ್ನು ಐಫೋನ್ ಯೂಸರ್ಸು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದನ್ನು ನಾವು ಜಸ್ಟು ಈ ಥರ ಕೊಟ್ಟಿರ್ತಾರೆ, ಡಯಾಪಿನ್ನು ಪ್ಲಗ್ ಮಾಡಬೇಕಾಗುತ್ತೆ. ಇದನ್ನು ಆಪ್ಷನ್ ಆಗಿ ಎಲ್ಲೂ ಐಫೋನ್ ಕೊಡೋಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಇವ್ರಿಗೆ ಆ್ಯಂಡ್ರಾಯ್ಡ್ ಅವ್ರಿಗೆ ತಗೊಂಡಿದ್ದೆ ಯೂಸ್ ಮಾಡ್ಬೇಕಾದ್ರೆ. ನಾನು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಇದನ್ನು ಪರ್ಚೇಸ್ ಮಾಡಿದ್ದೆ. ಅದ್ರ ನೆಕ್ಸ್ಟು ನಾನು ಐಫೋನ್ ತೊಗೊಂಡಾದಮೇಲೆ ನಾನು ತೊಗೊಂಡಿದ್ದು ಫಸ್ಟು ಮೈಕ್ ಯಾವುದು ಅಂದರೆ ಈ TX ಅಂತ ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಬರುತ್ತೆ. ಇದನ್ನು ನಾನು 1700 ಅನ್ಕೋತೀನಿ, ಅದನ್ನು ಪರ್ಚೇಸ್ ಮಾಡಿದೆ. ನಮ್ಗೆ ಆಫರಲ್ಲಿ 1400ಗೆ ಸಿಕ್ಕಿದ್ದು. ಇದನ್ನೊಂದು 3 ಮಂತ್ಸ್ ಏನೋ ಯೂಸ್ ಮಾಡಿದೆ ಅಷ್ಟೇ ನಾನು. ಆಮೇಲೆ ಇದ್ರದ್ದು ರಿಸೀವರು ನನಗೆ ಮಿಸ್ ಆಗೋಯಿತು. ಅದಾದಮೇಲೆ ನಾನು ನೆಕ್ಸ್ಟು ಆರ್ಡ್ರ್ ಮಾಡಿದ್ದು ಯಾವುದು ಅಂದರೆ, ನನಗೆ ಅವಾಗಿಂದ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದರಲ್ಲಿ ನಿಂಗೆ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇರಲಿಲ್ಲ, ನಾಯ್ಸು ಅಷ್ಟೊಂದು ಕಂಟ್ರೋಲ್ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ನನಗೆ ಇದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ನಾನು ನೆಕ್ಸ್ಟು ಪರ್ಚೇಸ್ ಮಾಡಿದ್ದು ಯಾವುದು ಅಂದರೆ ಈ ಡಿಜಿಟೆಕ್ ಅಂತ ಅಂದ್ಬಿಟ್ಟು, ನೀವು ಹೆಸರು ಕೇಳಿರ್ಬೋದು, ಡಿಜಿಟೆಕ್ ಅಂತ ಅಂದ್ಬಿಟ್ಟು. ತುಂಬ ಜನ ಇದನ್ನು ಯೂಟ್ಯೂಬರ್ಸು ತಗೋತಾರೆ. ಸ್ಟಾರ್ಟಿಂಗಲ್ಲಿ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಡಿಜಿಟೆಕ್ ಬೆಸ್ಟು ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ಡಿಜಿಟಲ್ ಮೈಕು ಹೇಗೆ ವರ್ಕ್ ಮಾಡೋದು, ಇದ್ರ ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ಮುಂದಿನ ಅಪ್ಡೇಟ್ಗೋಸ್ಕರ. ಸೊ ಹಾಗಾದರೆ ಬನ್ನಿ ಈ ಮೈಕ್ನ ಓಪನ್ ಮಾಡೋಣ. ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಬಟ್ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ನಾನು ಇದನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಏನು ಖಾಲಿ ಬಾಕ್ಸ್ ಕೊಟ್ಟಿರ್ತಾರೆ, ಖಾಲಿ ಬಾಕ್ಸ್ ಒಳಗಡೆ ಹಾಕಿರ್ತಾರೆ ಅಷ್ಟೇ. ನಿಮಗೆ ಬಾಕ್ಸ್ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಈ ಥರ ನಿಮಗೆ 3 ಮೈಕ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮಗೆ ಏನಂದರೆ, ಇದರಲ್ಲಿ ಒಂದು ರಿಸೀವರ್ ಆಗಿರುತ್ತೆ, ಇನ್ನು 2 ಟ್ರಾನ್ಸ್ಮಿಟರ್ ಆಗಿರುತ್ತೆ. ಸೊ ರಿಸೀವರ್ ಅಂದ್ರೇನು, ಟ್ರಾನ್ಸ್ಮಿಟರ್ ಅಂದರೆ ಅಂದ್ಬಿಟ್ಟು ನಾನು ಹೇಳ್ತೀನಿ ಒಂದು ನಿಮಿಷ ನಿಮಗೆ. ಸೊ ರಿಸೀವರ್ ಅಂತ ಅಂದರೆ ಎಕ್ಸಾಂಪಲ್, ನಿಮ್ಗೆ ಈ ರಿಸೀವರ್ನ ನಿಮ್ಮ ಐಫೋನ್ಗೆ ನೀವು ಇದನ್ನು ಪ್ಲಗ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ಇದನ್ನು ನಾನು ಹೇಗೆ ಯೂಸ್ ಮಾಡೋದು ಅಂತ ಆಮೇಲೆ ನೋಡೋಣ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಇದು ಬಾಕ್ಸ್ ಒಳಗಡೆ ಏನೇನಿದೆ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇದು ನಿಮಗೆ ಈ ಥರ 2 ಕೊಟ್ಟಿರ್ತಾರೆ. ಎಕ್ಸಾಂಪಲ್ಲು ನೀವೊಂದು ಯೂಸ್ ಮಾಡ್ಬೋದು. ಲೈಕ್ ಯಾವ ಥರ ಅಂತ ಅಂದರೆ, ಅಕಸ್ಮಾತ್ ಸಿಕ್ಕಾಪಟ್ಟೆ ನಿಮಗೆ ನಾಯ್ಸ್ ಇರುತ್ತೆ, ನಾಯ್ಸ್ ಏರಿಯಾಗಳಲ್ಲಿ ನೀವು ಇದನ್ನು ಈ ರೀತಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಜಸ್ಟ್ ಇದೇ ರೀತಿ ಇದನ್ನು ಇಟ್ಕೊಂಡು ಹಿಂಗೆ ಲಾಕ್ ಮಾಡಿದ್ರೆ ಮುಗೀತು. ಈಗ ನೀವು ಲೈಕ್ ಈಚೆ ಕಡೆ ಇಂಟರ್ವ್ಯೂಗೆ ಯಾರಿಗಾರ ಮಾಡ್ತಿದ್ದೀರಾ, ಸೊ ಆ ಟೈಮಲ್ಲಿ ನಿಮಗೆ ಈ ಥರ ಇದು ಯೂಸ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮ್ಗಿಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಲೈಕ್ ನಿಮಗಿದು ಒಂದು ಆ್ಯಂಡ್ ಈ ಥರ ಇಯರ್ಫೋನ್ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವೇನಾರು ವಾಯ್ಸು ಲೈವಲ್ಲಿ ನೀವು ಕೇಳಿಸ್ಕೊಬೇಕು ಅಂದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ಯಾ ಮೈಕು, ಕರೆಕ್ಟಾಗಿ ಮೈಕ್ ರೆಕಾರ್ಡಿಂಗ್ ಆಗ್ತಿದ್ಯಾ ಅಂದ್ಬಿಟ್ಟು ಇದನ್ನು ನೀವು ಮೈಕ್ಗೆ ಇಲ್ಲಿ ಪ್ಲಗ್ ಮಾಡಿ ನಿಮ್ಮ ಕೇಳಿಸ್ಕೊಬೋದು ಆರಾಮಾಗಿ, ಯಾವ ಥರ ರೆಕಾರ್ಡಿಂಗ್ ಆಗ್ತಿದೆ ಅಂದ್ಬಿಟ್ಟು ಲೈವಲ್ಲೇ ಕೇಳಿಸ್ಕೊಬೋದು. ಇದೊಂದು ಆಪ್ಷನ್ ನನಗೆ ತುಂಬಾ ಇಷ್ಟ ಆಯಿತು ಈ ಮೈಕಲ್ಲಿ. ಇದೊಂದು ಸೈಡ್ಗೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಇದೊಂದು ಆಪ್ಷನ್ ಕೊಟ್ಟಿದ್ದಾನೆ. ಇದು ಅದೇ ಇದಕ್ಕೆ ಹಾಕೋಬೇಕು, ಇದಕ್ಕೆ ಪ್ಲಗ್ ಮಾಡಿ ಲೈಕ್ ಇಯರ್ಫೋನ್ಗೆ. ಟೋಟಲಾಗಿ 2 ಇಯರ್ಫೋನ್ ಕೊಟ್ಟಿರ್ತಾರೆ. ಬಿಕಾಸ್ ಇಬ್ರು ಕೇಳಿಸ್ಕೊಬೋದು ಯಾವ ಥರ ಇದನ್ನು ರೆಕಾರ್ಡಿಂಗ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಇನ್ನು ಅದು ಬಿಟ್ಟರೆ ನೋಟ್ ಯೂಸ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ.
ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಿಮಗೆ ಟೈಮ್ ಇದ್ದರೆ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ಹೊಸೊಬ್ರು ಯೂಸ್ ಮಾಡೋಕ್ಕಾಗಲ್ವೋ ಆ ಥರ ಹೊಸೊಬ್ರು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ಕಂಪ್ಲೀಟಾಗಿ ಈ ಇನ್ಸ್ಟ್ರಕ್ಷನ್ನ ನೀವು ಕಂಪ್ಲೀಟಾಗಿ ರೆಫರ್ ಮಾಡಲೇಬೇಕು ಅಷ್ಟೇ. ಇನ್ನು ಇದರಲ್ಲಿ ಏನೇನೂ ಇರೋಲ್ಲ. ಸೊ ಬನ್ನಿ, ಈಗ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟೊತ್ತವರೆಗೂ ನಾನು ಯಾವುದೇ ಮೈಕ್ ಯೂಸ್ ಮಾಡ್ದಂಗೆ ರೆಕಾರ್ಡಿಂಗ್ ಮಾಡಿರೋದು. ನಿಮ್ಗೆ ಇದನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟೆ ನಾನು ಯಾವುದೇ ಥರ ಮೈಕ್ ಯೂಸ್ ಮಾಡ್ತೀನಿ ಹಾಗೆ ರೆಕಾರ್ಡ್ ಮಾಡ್ತಿದ್ದೀನಿ. ಇವಾಗ ಇದನ್ನು ರಿಸೀವರ್ನ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ರೆಕಾರ್ಡಿಂಗ್ ಹೇಗಿದೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ತಿದ್ದೀನಿ ಇವಾಗ. ಸೊ ಇದು ನಿಮಗೆ ಒಂದು ರಿಸೀವರ್ ಕೊಟ್ಟಿರ್ತಾನೆ, ರಿಸೀವರ್ ಇದು. ಸೊ ಇದಕ್ಕೆ ನೀವು ಏನು ಮಾಡಬೇಕು, ನಿಮ್ಮ ಮೊಬೈಲ್ಗೆ ಆ್ಯಂಡ್ರಾಯ್ಡ್ ಮೊಬೈಲ್ ಅಲ್ವಾ, ಸೊ ಇದರಿಂದ ಸಿ ಟು ಸಿ ಪಿನ್ ಕೇಬಲ್ ಕೊಟ್ಟಿರ್ತಾನೆ. ಇದನ್ನು ಒಂದು ಸಿ ಕೇಬಲ್ನ ಇಲ್ಲಿ ಸ್ಪೇಸ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ಇದನ್ನು ಚಾರ್ಜಿಂಗು ಇಲ್ಲೇ ಹಾಕ್ಬೋದು ಆ್ಯಂಡ್ ಪ್ಲಗ್ಗು ಇಲ್ಲೇ ಮಾಡಬೇಕಾಗೋದು ಇದನ್ನು. ಸೊ ಒಂದು ಈ ಎಂಡಿಗೆ, ಇನ್ನೊಂದು ಎಂಡಿಗೆ ಬಂದು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿ. ಸೊ ಇಲ್ಲಿ ನಿಮಗೆ ಪವರ್ ಬಟನ್ ಅಂತ ಆನ್ ಬಟನ್ ಕೊಟ್ಟಿರ್ತಾನೆ. ಇದು ನೀವು ಒಂದು ಫ್ಯೂ ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಈ ಥರ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಲಿಂಕ್ ಕಾಣ್ತಿದೆಯಲ್ಲ, ಸೊ ಈ ಲಿಂಕ್ ಏನಂದರೆ ಲಿಂಕ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೀವು ಇನ್ನೊಂದು ಟ್ರಾನ್ಸ್ಮಿಟರ್ ಇರುತ್ತಲ್ಲ, ಸೊ ಈ ಟ್ರಾನ್ಸ್ಮಿಟರ್ನ ಇಲ್ಲೇ ಸೇಮ್ ಸ್ಪೇಸಲ್ಲೇ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮತ್ತೆ ಇದೇ ಥರ ಇಂಟರ್ಫೇಸ್ ಕಾಣುತ್ತೆ. ಸೊ ನೋಡಿ, ಇಲ್ಲಿ ಈಗ ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಇಲ್ಲಿ 2 ಚೈನ್ ಲಿಂಕ್ ಆಗಿದೆ. ದಟ್ ಮೀನ್ಸ್ ಇದು ಕನೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಾನಿವಾಗ ಮಾತಾಡ್ತಿರೋದು ವಿತೌಟ್ ಮೈಕ್ ಮಾತಾಡ್ತಿದ್ದೀನಿ. ನಿಮ್ಗೆ ಇವಾಗ ನೆಕ್ಸ್ಟ್ ನನ್ನ ವಾಯ್ಸ್ ಕೇಳಿಸುತ್ತಲ್ಲ, ಅದು ನಿಮ್ಗೆ ಬರೋದು ನೆಕ್ಸ್ಟ್ ಬರೋದು ಮೈಕಲ್ಲಿ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದು ಮೋರ್ ಇಂಪಾರ್ಟೆಂಟು, ನಿಮಗೆ ಇದು ಇಲ್ಲಿದೆಯಲ್ಲ, ಈ ಗ್ರೀನ್ ಲೈಟ್ ಇದೆಯಲ್ಲ, ಈ ಗ್ರೀನ್ ಲೈಟ್ ಬಂದು ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ನಿಮಗೆ ಕೇಳಿಸ್ತಾ ಇರುತ್ತೆ. ಆದರೆ ನಿಮಗೆ ನಾಯ್ಸ್ ಹೆವಿ ಇತ್ತು ಅಂತ ಅಂದರೆ ಇಲ್ಲಿ ಎಕೋ ಅಂತ ಒಂದು ಬಟನ್ ಇದೆ. ಇದನ್ನು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಬ್ಲೂ ಕಲರ್, ಎರಡರಲ್ಲೂ ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ. ಅಂದರೆ ಏನರ್ಥ ಅಂದರೆ ಇಲ್ಲಿ ನಾಯ್ಸ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಒನ್ ಮೋರ್ ಆಪ್ಷನ್ ಇದೆ, ಎಕೋ ಮೋಡ್ ಬೇಕು ನಿಮಗೆ, ಎಕೋ ಹೊಡಿಬೇಕು ವಾಯ್ಸು ಅಂತ ಅಂದರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಬೇಕು. ಎಕೋ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು, ಆವಾಗ ನಿಮ್ಗೆ ಇಲ್ಲಿ ಎಕೋ ಅಂತ ಮೋಡ್ ಆನ್ ಆಗುತ್ತೆ. ನೋಡ್ತಿರ್ಬೋದು, ಎರಡರಲ್ಲೂ ಎಕೋ ಮೋಡ್ ಆನ್ ಆಗಿದೆ. ಸೊ ಇವಾಗ ನೀವು ಮಾತಾಡೋ ವಾಯ್ಸ್ ಏನೇ ಆಗಿರ್ಬೋದು ಎಕೋ ಹೊಡೆಯುತ್ತೆ. ಸೊ ಇಷ್ಟು ಗೊತ್ತಾಯ್ತಲ್ಲ. ಇವಾಗ ನಾನು ಇದನ್ನು ಎಕ್ಸಾಂಪಲ್ ನಿಮಗೆ ಮಾಡಿ ನಾನೇ ತೋರಿಸ್ತೀನಿ. ಸೊ ನೋಡಿ, ಈಗ ನಾನೀಗ ಮಾತಾಡ್ತಿರೋದು ಮೈಕಲ್ಲಿ ಮಾತಾಡ್ತಿದ್ದೀನಿ. ಸೊ ನಿಮ್ಗೆ ಕೇಳಿಸ್ತಿದೆಯಾ, ಯಾವ ಥರ ಕೇಳಿಸ್ತಿದೆ ಅಂದ್ಬಿಟ್ಟು ನೀವು ಕೇಳಿಸ್ಕೊಬೋದು. ಈಗ ನಾನು ಇವಾಗ ನಾಯ್ಸ್ಲೆಸ್ಸು, ಸೊ ನಾಯ್ಸ್ಲೆಸ್ ಇಲ್ಲ, ಈಗ ವಿತೌಟ್ ನಾಯ್ಸ್ಲೆಸ್ ಮಾತಾಡ್ತಿದ್ದೀನಿ. ಇವಾಗ ಹಲೋ ಕೇಳಿಸ್ತಿದ್ಯಾ? ಸೊ ನೋಡ್ತಿರ್ಬೋದು, ಈಗ ನೀವು ಕೇಳಿಸ್ಕೊಳ್ಳಿ. ಈಗ ನಾಯ್ಸ್ಲೆಸ್ಸಲ್ಲಿ ಬೇಕು ಅಂತಂದರೆ ನೀವು ಇದನ್ನು ಎಕೋ ಮೋಡ್ನ ಒಂದು ಸಲ ಪ್ರೆಸ್ ಮಾಡಬೇಕು. ಇವಾಗ ನಿಮಗೆ ನಾಯ್ಸ್ ಸ್ವಲ್ಪ ಕಮ್ಮಿ ಆಗಿದೆ, ಕೇಳಿಸ್ತಿದೆಯಾ ನಿಮಗೆ? ಯಾವ ಥರ ಕೇಳಿಸ್ತಾ ಇದೆ ನೋಡಿ, ಈಗ ನಾಯ್ಸ್ ಸ್ವಲ್ಪ ಕಮ್ಮಿ ಇದೆ. ಸೊ ಅದೇ ಥರ ನಿಮಗೆ ಎಕೋ ಮೋಡ್ ಬೇಕು ಅಂದರೆ ಇನ್ನೊಂದು ಲಾಂಗ್ ಪ್ರೆಸ್ ಮಾಡಬೇಕು. ನೋಡಿ, ಇವಾಗ ನನ್ನ ವಾಯ್ಸ್ ಈಗ ಎಕೋ ಹೊಡಿತಾ ಇದೆ, ಈ ಥರ ನಿಮಗೆ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೀಗ ಇಬ್ಬರನ್ನ ಇಂಟರ್ವ್ಯೂ ಮಾಡ್ತಾ ಇರ್ತೀರ. ಇಬ್ಬರು ಇಂಟರ್ವ್ಯೂ ಮಾಡ್ತಾ ಇರೋ ಟೈಮಲ್ಲಿ ನೀವು ಒಬ್ರದ್ದು ಮೈಕ್ನ ಮ್ಯೂಟ್ ಮಾಡಬೇಕಾಗುತ್ತೆ. ಯಾಕೆ? ಅವ್ರ ವಾಯ್ಸು ನಮ್ಗೆ ಕೇಳಿಸ್ಬಾರ್ದು, ಅವ್ರು ಮಾತಾಡೋ ಮಾತುಗಳು ನಮಗೆ ಕೇಳಿಸ್ಬಾರ್ದು. ಆ ಥರ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಎಕೋ ಪವರ್ ಬಟನ್ ಮೇಲೆ ಒಂದು ಟೈಮು ನೀವು ಕ್ಲಿಕ್ ಮಾಡಿ, ಆಗ ರೆಡ್ ಲೈಟ್ ಬಂತಲ್ಲ, ಸೊ ಆ ರೆಡ್ ಲೈಟ್ ಬಂದರೆ ಏನರ್ಥ ಅಂದರೆ ನಿಮ್ಮ ವಾಯ್ಸು ಕಂಪ್ಲೀಟಾಗಿ ಮ್ಯೂಟ್ ಮಾಡುತ್ತದೆ. ಸೊ ನೋಡಿದ್ರಲ್ಲ, ಇದಿಷ್ಟು ಡಿಜಿಟಲ್ ಮೈಕ್ನ ಬಗ್ಗೆ ವಿಡಿಯೋ ಆಗಿರುತ್ತೆ. ಇದನ್ನು ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ.